ಹಳದಿ ಮಾರ್ಗದ ಮೆಟ್ರೋ ಟ್ರೈನ್ ಆರಂಭ ಆಗಿದೆ. ನಿನ್ನೆ ಪ್ರಧಾನಿಗಳು ಲೋಕಾರ್ಪಣೆ ಮಾಡಿರುವಂಥದ್ದು. ಇವತ್ತು ಟ್ರೈನ್ ಸಂಚಾರ ಆರಂಭ ಆಗಿರುವಂಥದ್ದು. ಈಗಾಗಲೇ ಪ್ರಯಾಣಿಕರು ಕೂಡ ಸರದಿ ಸಾಲಿನಲ್ಲಿ ನಿಂತು ಸಂಚಾರ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರಾ. ಬಹಳ ಸುಮಾರು 8 ವರ್ಷಗಳಿಂದನೂ ಕಾಯ್ತಾ ಇದ್ದಂಥ ಪ್ರಯಾಣಿಕರಿಗೆ ಇಂದಿನಿಂದ ಸಂಚಾರ ಆರಂಭ ಆಗಿರುವಂಥದ್ದು. ಸಂಚಾರ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಹಾರ್ವಿ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡು, ಬೊಮ್ಮಸಂದ್ರ, ಬೊಮ್ಮನಹಳ್ಳಿ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗುವಂಥದ್ದು. ಅದರಲ್ಲೂ IT-BT ಉದ್ಯೋಗಿಗಳಿಗೆ ತುಂಬ ಅನುಕೂಲ ಆಗುವಂಥದ್ದು. ಈಗಾಗಲೇ RV ರಸ್ತೆ ಟು ಬೊಮ್ಮಸಂದ್ರ ಎಲ್ಲೋ ಲೈನ್ ಇದೆ. ಆ ಎಲ್ಲೋ ಲೈನ್ಗೆ ಈಗಾಗಲೇ ಕಾತರದಿಂದ ಪ್ರಯಾಣಿಕರು ಪ್ರಯಾಣ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಈ ಒಂದು 25 ನಿಮಿಷಕ್ಕೊಮ್ಮೆ ಇಲ್ಲಿ ಟ್ರೈನ್ ಓಡಾಟ ಮಾಡುತ್ತೆ. ಕೇವಲ 3 ಟ್ರೈನ್ಗಳು ಮಾತ್ರ ಈ ಹಳದಿ ಮಾರ್ಗದಲ್ಲಿ ಓಡಾಟವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾರ್ವಜನಿಕರು ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ರು. ಈಗ ಆ ಒಂದು ಫಲ ಸಿಕ್ಕಿರುವಂಥದ್ದು. ಟ್ರಾಫಿಕ್ ಕಡಿಮೆ ಆಗುತ್ತೆ, ತುಂಬ ಅನುಕೂಲಕರ ಆಗುವಂಥದ್ದು. ನೋಡ್ಬೋದು ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಉದ್ಯೋಗಿಗಳು, IT-BT ಕಂಪ್ನಿಗೆ ಹೋಗುವಂಥವ್ರು ಎಲ್ರಿಗೂ ತುಂಬ ಅನುಕೂಲ ಆಗುವಂಥ ರೀತಿಯಲ್ಲಿ ಈಗ ಮೆಟ್ರೋ ರೈನ್ ಆರಂಭ ಆಗಿದೆ. ಮೇಡಮ್ ನಮಸ್ತೆ. ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ, ಈಗ ಓಪನ್ ಆಗಿದೆ, ಎಷ್ಟು ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಇನ್ನು ಮುಂಚಿತವಾಗಿ ಆಗಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಿತ್ತು. ಯಾಕೆಂದ್ರೆ ನಾವು ಬೊಮ್ಮನಹಳ್ಳಿಯಿಂದ ಮಲ್ಲೇಶ್ವರಂ ತನಕ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ತಾವು ಏನ್ ಕೆಲ್ಸಕ್ಕೆ ಹೋಗ್ತಾ ಇರುವಂಥದ್ದು? ಸುಮಾರು 8 ವರ್ಷಗಳಿಂದ ಇಲ್ಲಿ ಕಾಮಗಾರಿ ಆಗ್ತಾ ಇತ್ತು, ಮುಕ್ತಾಯ ಆಗಿರಲಿಲ್ಲ. ನಿನ್ನೆ ಪ್ರಧಾನಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು ಹೋಗ್ಲಿಕ್ಕೆ ಎಷ್ಟು ಖುಷಿ ಇದೆ? ಖುಷಿ ಇದೆ ಸರ್, ಆದರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ಎಷ್ಟು 15 ನಿಮಿಷ ವೆಯ್ಟ್ ಮಾಡಬೇಕು. ಸ್ವಲ್ಪ ತಾವೇನು ಹೇಳ್ತೀರಾ ಮೇಡಮ್? ನಾವು ಫ್ರೀಕ್ವೆನ್ಸಿ ಬಗ್ಗೆನೇ ಹೇಳ್ತಿರೋದು. ಯಾಕಂದರೆ ಬೇಗ ಫ್ರೀಕ್ವೆನ್ಸಿ ಇದ್ದರೆ ನಮಗೂ ಈಸಿ ಆಗುತ್ತೆ ಹೋಗೋಕ್ಕೆ. ಈಗ 15-20 ನಿಮಿಷ ಇದೆ, ಸೊ ವೆಯ್ಟ್ ಮಾಡಬೇಕಷ್ಟೇ. ಸರ್ ತಾವು ತುಂಬ ವೆಯ್ಟ್ ಮಾಡ್ತಾ ಇದ್ರೆ ಎಲ್ಲ ಲೈನ್ ಯಾವಾಗ ಓಪನ್ ಆಗುತ್ತೆ ಅಂತ? ಅಂದರೆ ನಾವು ಈಗ ಔಟರ್ ರಿಂಗ್ ರೋಡ್ಗೆ ಹೋಗಬೇಕು, ಸಿಲ್ಕ್ ಬೋರ್ಡ್ಗೆ ಹೋಗಿ ಅಲ್ಲಿಂದ. ಸೊ ಅಲ್ಲಿನೂ ಬ್ಲೂ ಲೈನ್ ಬೇಗ ಓಪನ್ ಆದರೆ ನಾವು ಅಲ್ಲಿನೂ ಕಂಟಿನ್ಯೂ ಮಾಡ್ಬೋದು ಅಂತ ಆಶಿಸ್ತೀವಿ. ಎಸ್, ಎಲ್ಲೋ ಲೈನ್ ಆಯಿತು, ಬ್ಲೂ ಲೈನ್ ಕೂಡ ಓಪನ್ ಆಗಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಮಹಿಳಾ ಪ್ರಯಾಣಿಕರಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿರುವಂಥ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಮತ್ತು ಈಗೇನು 3 ಟ್ರೈನ್ಗಳಿವೆ, ಆ ಟ್ರೈನ್ಗಳ ಸಂಖ್ಯೆನೂ ಕೂಡ ಹೆಚ್ಚಳ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಈಗಾಗಲೇ ಪ್ರಯಾಣಿಕರು ಮತ್ತೊಮ್ಮೆ BMRCLಗೆ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ನೋಡ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಪ್ರಯಾಣಿಕರು ಇರುವಂಥದ್ದು ಕಂಡು ಬರ್ತಾ ಇದೆ. ಮಾತಾಡಿಸ್ತೀನಿ, ಇನ್ನೊಂದಷ್ಟು ಜನ ಮಹಿಳೆಯರಿದ್ದಾರೆ, ಪ್ರಯಾಣಿಕರಿದ್ದಾರೆ. ಎಸ್ ಮೇಡಮ್, ತಾವೇನು ಹೇಳ್ತೀರಾ? ಇವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೇಳ್ತೀವಿ. ಸೊ ಟುಡೇ ಇಟ್ ಹ್ಯಾಸ್ ಸ್ಟಾರ್ಟೆಡ್. ವಿ ವಿಲ್ ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಮೋಸ್ಟ್ ಹೆಲ್ಪ್ಫುಲ್ ಫಾರ್ ದ ಮೋಸ್ಟ್ ಆಫ್ ದ ಪೀಪಲ್ while traveling from one direction to other direction. Madam, what's your opinion, madam? Yeah, I think I'm trying for the first time. It's nice. ಇದು ಎಲ್ಲೋ ಲೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರು ತುಂಬ ಎಕ್ಸೈಟ್ಮೆಂಟ್ ಆಗಿರೋದು. ಯಾಕೆಂತಂದರೆ ಸುಮಾರು 7-8 ವರ್ಷಗಳಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಈಗ ಓಪನ್ ಆಗಿದೆ, ತುಂಬ ಅನುಕೂಲ ಆಗುತ್ತೆ. ಮತ್ತು 3 ಟ್ರೈನ್ ಮಾತ್ರ ಓಡಾಟ ಮಾಡ್ತಾ ಇದೆ. ಫ್ರೀಕ್ವೆನ್ಸಿನ ಹೆಚ್ಚಳ ಮಾಡಬೇಕು, ಟ್ರೈನ್ಗಳ ಸಂಖ್ಯೆನ ಹೆಚ್ಚಳ ಮಾಡಬೇಕು ಅಂತೇಳಿ ಎಲ್ಲೋ ಲೈನ್ಗೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರು ಮತ್ತೊಮ್ಮೆ BMRCLಗೆ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.